ಎಕ್ಸಿಟ್ ಪೋಲ್ ನಿನ್ನೆ ನಡೆದಂಥ ಎಕ್ಸಿಟ್ ಪೋಲ್ನ ನೋಡ್ತಾ ಇದ್ರೆ ಈ ಬಾರಿ ಮತ್ತೊಮ್ಮೆ NDA ಪಟ್ಟಕ್ಕೇರ್ಬೋದಾ ಅಥವಾ 4ನೇ ತಾರೀಕು ಬರುವಂಥ ಚುನಾವಣೆಯ ಫಲಿತಾಂಶದಲ್ಲಿ ಬದಲಾವಣೆ ಆಗಬಹುದಾ? ಇವೆಲ್ಲವನ್ನು ಕೂಡ ಕಾದು ನೋಡುವ 4ನೇ ತಾರೀಕು ತನಕ. ಆದರೆ ಅದಕ್ಕಿಂತ ಮುಂಚೆ ಈ ಎಕ್ಸಿಟ್ ಪೋಲ್ ಮೇಲೆ ಜನ ಏನು ಮಾತನಾಡ್ತಾರೆ, ಜನರನ್ನ ಮಾತನಾಡಿಸೋಣ. ಇವತ್ತಿನ ಎಲೆಕ್ಷನ್ ಎಕ್ಸ್ಪ್ರೆಸ್ ಕಾರ್ಯಕ್ರಮದಲ್ಲಿ ಎಕ್ಸಿಟ್ ಪೋಲ್ ಬಗ್ಗೆ ಜನರ ಹತ್ರನೇ ಅಭಿಪ್ರಾಯವನ್ನ ಸಂಗ್ರಹ ಮಾಡೋಣ, ಬನ್ನಿ. ಓಕೆ, ಎಕ್ಸಿಟ್ ಪೋಲ್ ಆಗೋಯ್ತು. ಎಲ್ಲ ಸಂಸ್ಥೆಗಳಲ್ಲೂ ಕೂಡ NDA, BJP NDA ಜಯಬೇರಿ. ಕಾಂಗ್ರೆಸ್ ಇಲ್ಲ, ಅದರ್ಸ್ ಕಮ್ಮಿ. ಹಾಗಾದರೆ ಈ ನಂಬರ್ 4ನೇ ತಾರೀಕು ನಿಜ ಆಗುತ್ತಾ? ಜನರು ಏನಂತಾರೆ ಕೇಳಬೇಡೋಣ. ಸರ್ ನಮಸ್ತೆ, ಏನು ನಿಮ್ಮ ಹೆಸರು? ನಿನ್ಗೆ ಹೇಳಿದ್ರೆ ಅವ್ರು ಕೇಳಿ ಇವ್ರು ಕೇಳಿ ಅನ್ಕೊಂಡು. ನಿಮ್ಮ ಹೆಸರೇನು ಹೇಳ್ರಿ? ರಾಮ. ಮತ್ತೆ ಹಂಗೆ ಹೇಳ್ಬೇಕು, ರಾಮು ಅಂತ ಗಟ್ಟಿಯಾಗಿ ಹೇಳ್ಬೇಕು. ಈಗ ಎಕ್ಸಿಟ್ ಪೋಲ್ ನೋಡಿದ್ರಾ? ಎಲ್ಲ NDA ಜಯಬೇರಿ 350 BJP ಪಕ್ಕನ ಹಂಗಂತ ಇದ್ದಾರೆ ಎಕ್ಸಿಟ್ ಪೋಲ್ ಅಲ್ಲಿ. ನಿಮಗೇನು ಅನ್ಸುತ್ತೆ? ಬರುತ್ತೆ ಕಾಂಗ್ರೆಸ್ ಬರಲ್ಲ ಯಾಕೆ ಅನ್ಸುತ್ತೆ. ಅಲ್ಲಿ ಹೇಳಿದ್ರಲ್ಲ, ಅದು ನ್ಯೂಸ್ ಅಲ್ಲಿ ನೋಡಿರೋದು. ಏನು ಗ್ಯಾರಂಟಿಗಳು ವರ್ಕೌಟ್ ಆಗಿಲ್ಲ ಅಂತೀರಾ? ನಿಮ್ಗೆ ಯಾರು ಇಷ್ಟ? ನಮಗೆ ಸೆಂಟ್ರಲ್ BJPನೇ. ಇಲ್ಲಿ JDS ಬಹಳ ಇಷ್ಟ. JDS 2 ಅಂತವ್ರಲ್ರಿ, ಹಂಗಾರೆ ಪ್ರಜ್ವಲ್ ರೇವಣ್ಣ ಜಯ ಇರ್ಬೋದು, ಯಾರಿಗೊತ್ತು. ಓಕೆ, ನೋಡೋಣ. ಬರಲಿ. BJP 18, ಕಾಂಗ್ರೆಸ್ 6. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣವೂ ಆಚರಿಸಿ. ನೀವು 2 ದಿನ ನೋಡ್ತೀನಿ, ಬಾಯಲ್ಲಿ ಹೋಗಿ ಕಾಮಿಡಿ ಮಾಡ್ತಿರಲ್ಲ, ಸೂಪರ್ ಆಗಿ ಮಾಡ್ತೀರಾ. ನಿಮ್ಮ ದಿನ ನೋಡ್ತೀನಿ, ನೀವು ಮಾಡ್ತಿರಲ್ಲ, ಎಲ್ಲ ಓಡೋಗ್ತಿರಲ್ಲ, ಹೋಗಿ ಕಾಮಿಡಿ ಮಾಡ್ತಿರಲ್ಲ, ಸೂಪರ್ ಆಗಿ ಮಾಡ್ತೀರಾ. ಥ್ಯಾಂಕ್ಸ್ ಅಣ್ಣ. ಒಂಚೂರು ಆಚೆ ಬಾಣ, ಲೈಟಿಂಗ್ಸ್ ಪ್ರಾಬ್ಲಮ್ ಆಯ್ತದೆ. ಏನು ನಿಮ್ಮ ಹೆಸರು? ಸಂತೋಷ್ ಅಂತ. ಸಂತೋಷ್ ಅವರೇ, ಸಂತೋಷವಾಗಿದ್ದೀರಾ? ಖಂಡಿತ ಅಣ್ಣ. ಲೈಫ್ ಹೆಂಗೆ ಹ್ಯಾಪಿ ಆಗಿದೆ, ಒಳ್ಳೆ ಲೈಫ್ ಇದೆ, ಒಳ್ಳೆ ಆಟೋ ಇದೆ, ದುಡಿತಿದ್ದೀನಿ, ಚೆನ್ನಾಗಿದ್ದೀನಿ. BJP 22, ಕಾಂಗ್ರೆಸ್ 6, ಅದರ್ಸ್ 0. ಏನಂತೀರಾ ನಂಬರು? ಖಂಡಿತವಾಗ್ಲು ಎಕ್ಸಿಟ್ ಪೋಲ್ ನೋಡಿದ್ರಾ? ಖಂಡಿತ ನೋಡ್ತೀನಿ, ದಿನ ನ್ಯೂಸ್ ನೋಡ್ತಾ ಇರ್ತೀನಿ, ಅದನ್ನೇ ಹೇಳ್ತಾರೆ. ಎಕ್ಸಿಟ್ ಪೋಲ್ ನೋಡಿದ್ರಾ? ಇಲ್ಲ ಸರ್, ನೋಡಲಿಲ್ಲ. ಸ್ವಲ್ಪ ನೋಡಿದ್ರಾ? ಮಾಮೂಲಿ ಈಗ ನೋಡ್ರಿ, ಎಕ್ಸಿಟ್ ಪೋಲ್ ಅಲ್ಲಿ ಏನಾಗೈತೆ ಅಂದ್ರೆ NDA 350 ಮೇಲೆ, ಕಾಂಗ್ರೆಸ್ 118ರಿಂದ 130, ಅದರ್ಸ್ ಒಂದು 40ರಿಂದ 50 ಆಗ್ಬೋದಾ? ಆಗ್ಬೋದು ಸರ್. ಏನಂದ್ರೆ ಇಲ್ಲಿ ನಮ್ಮ ಇವರು ಯಾರು ರೇವಣ್ಣ ಅವ್ರದ್ದು ಹಿಂಗಾಗ್ಬಿಡ್ತಲ್ಲ, ಹಂಗಾಗಿ ಸ್ವಲ್ಪ ಇದಾಗಿದೆ. ನೋಡ್ಬೇಕು ಸರ್, ನಾವು ಕಾಯ್ತಿದೀವಿ ಏನಾಗುತ್ತೆ ಅನ್ನೋದು. ಹಂಗಾಗ್ಬಿಡ್ತಾ ಡಿಸ್ಟಿಕ್ ಅಲ್ಲಿ. ಹೌದು. ಅಲ್ಲ ಕಣ್ರಿ, JDS 2 ಗೆಲ್ತಾರೆ ಅಂತ ಐತೆ, ಸರಿನಾ? ಅದ್ರಲ್ಲಿ ಒಂದು ಹಾಸನ ಅಂತನೂ ಐತೆ. ಹೆಂಗ್ರಿ ಕತೆ? ಬರ್ಲಿ ಬಿಡಿ ಸರ್, ಅವ್ರದೇ ಊರಿದ್ದು, ಅವ್ರದೇ ಜಿಲ್ಲೆ, ಅವ್ರದೇ ತಾಲೂಕುಗಳು. ಬರ್ಲಿ ಬಿಡಿ ಸರ್, ಒಳ್ಳೇದು ಬರ್ಲಿ ಅಂತ ಖಂಡಿತವಾಗ್ಲೂ JDSಗೆ ಹಾಕೋದು. ಈಗ ಅವು ಪ್ರಕರಣಗಳೆಲ್ಲ ನೋಡಿದಾಗ ಅದೇ ಅದೊಂಚೂರು ತಳಮಳೆ ಇದೆ, ನೋಡೋಣ ಬಿಡಿ ಸರ್. ತಳಮಳೆ ಏನಾದ್ರು ತಲೆಕೆಳಗಾಗ್ಬೋದಾ? ವೆಯ್ಟ್ ಮಾಡೋಣ, ನೋಡೋಣ. ನಾವು ಕಾಯ್ತಿದ್ದೀವಿ, ನೋಡೋಣ ರಿಸಲ್ಟ್ ಏನಾಗುತ್ತೆ ಅಂತ. ನಿಮ್ಗೆ ಯಾರು ಗೆಲ್ಬೇಕು? ಬರ್ಲಿ ಸರ್, ನಮ್ಮೂರು ನಮ್ಮ ಕಡೆ ಬರ್ಬೇಕಲ್ಲ ಸರ್. JDS ಓವರ್ ಆಲ್ ಈಗ ಭಾರತದಲ್ಲಿ ಯಾರು? BJPನೇ ಬರ್ಬೇಕು. ಅವರೇ ಗೆಲ್ಬೇಕು. ಹೌದು, ಯಾಕಂದ್ರೆ ನಾವು ಮೋದಿ ಫ್ಯಾನ್ಗಳು. ಖಂಡಿತ. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ ಕಣ್ರಿ. ಪ್ಯಾಸೆಂಜರ್ ಇದ್ದಾರೆ, ದಯವಿಟ್ಟು ಬರ್ತೀನಿ, ಮಾತಾಡ್ಬೇಕು. ರಿಪಬ್ಲಿಕ್ ಕನ್ನಡದಲ್ಲಿ ಸುಮಾರು ಇದಾವೆ, ಮಾತಾಡ್ಬೇಕು ಅಂತ. ನೀವು ಬರೋತ್ತಿಗೆ ಹೋಗಿರ್ತೀವಿ ಸರ್. ಎರಡೇ ಯಾರು ಗೆಲ್ಬೋದು ಹೇಳಿ, ಒಂದೇ ಮಾತು. BJP ಆದ ಕಾರಣಕ್ಕಿಲ್ಲ, ಹಾಸನಲ್ಲಿ ಬಂದೇ ಬರುತ್ತೆ ಸರ್, 100%. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.